See, Allama Prabhu's teaching is become completely empty. Bayalu. Right? If you become empty, what will you catch? Whom you to catch? Right? Right now, your problem is we are not empty, we are full. We want to hold on to something. What do you want to hold on to? You want to hold on to an object, you want to hold on to an idea, you want to hold on to a concept, you want to hold on to a thought. Let go the thoughts, the ideas, concepts. Then what you are? Who is there to say what you are? Is what she is saying. Allama Prabhu is a great His name is Bayalu. Bayalu means emptiness. Okay, we'll start. Yes, Swani. Huh? This? No, it's okay. It's okay. It's okay. It's okay. Go ahead. ಕಾಣಬಾರದ ಲಿಂಗವು ಕರಸ್ಥಳಕ್ಕೆ ಬಾದೊಡೆ. No, you complete because then what you have to keep shifting the camera. So you complete, then line by line you then you ಕಾಣಬಾರದ ಲಿಂಗವು ಕರಸ್ಥಳಕ್ಕೆ ಬಾದೊಡೆ. ಎನಗಿದು ಸೋಜಿಗ ಎನಗಿದು ಸೋಜಿಗ ಎನಗಿದು ಸೋಜಿಗ ಎನಗಿದು ಸೋಜಿಗ ಅಹುದೆನ್ನಲಂಬೆನೋ ಅಲ್ಲೆನ್ನಲಂಬೆನೋ ಅಹುದೆನ್ನಲಂಬೆನೋ ಅಲ್ಲೆನ್ನಲಂಬೆನೋ ಗುಹೇಶ್ವರ ಲಿಂಗವೋ ನಿರಾಳ ನಿರಾಕಾರ ಬಯಲು ಆಕಾರವಾದೊಡೆ. ಕಾಣಬಾರದ ಲಿಂಗವು ಕರಸ್ಥಳಕ್ಕೆ ಬಾದೊಡೆ. ಎನಗಿದು ಸೋಜಿಗ ಎನಗಿದು ಸೋಜಿಗ ಎನಗಿದು ಸೋಜಿಗ ಎನಗಿದು ಸೋಜಿಗ ಎನಗಿದು ಸೋಜಿಗ ಎನಗಿದು ಸೋಜಿಗ. ನಮಸ್ತೆ, ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಅಲ್ಲಮ ಪ್ರಭು ಈಸ್ ಅ ಎನ್ಲೈಟೆಂಡ್ ಪರ್ಸನ್. ಆ ಸ್ಥಿತಿನ ಅವ್ರು ಬಯಲಾಗಿದ್ದಾರೆ. ಆವಾಗ ಅವರು ಹೋಗ್ತಾರೆ, ಯಾತ್ರೆ ತರ ಹೋಗ್ತಾರೆ. ಅವಾಗ ಈ ಜಗತ್ತು ಇದನ್ನೆಲ್ಲ ನೋಡ್ತಾ ಇರ್ತಾರೆ ಅವರು. ಅವಾಗ ಅವರು, ಅಪ್ಪ ಗುಹೇಶ್ವರ ನೀನ್ ಬಯಲು ಅಂದ್ರೆ ಏನು ಆಕಾರ ಇಲ್ಲ, ನೀನು ನಿರಾಕಾರ, ನೀನು ಆಶ್ಚರ್ಯ ಅಂತಾರವರು. ನೀನ್ ನಿರಾಕಾರ, ಆದ್ರೆ ನೀನು ಈ ಜಗತ್ತೇ ಒಂದು ಲಿಂಗು. ಆ ತರ
ಆತರ ನೀನ್ ಕಾಣಕ್ ಸಿಗ್ತಾ ಇದೆಯಲ್ಲ, ಅದೇ ನನಗ್ ಸೋಜಿಗಾಗ್ತಾ ಇದೆ ಅಂತಾರೆ. ಈ ಲಿಂಗು ಅಂತ ಅಂದ್ರೆ ಇಲ್ಲಿ ಒಂದು ಮೀನಿಂಗ್ ಅಲ್ಲಿ ಒಂದು ಲಿಂಗುನ ಹಿಂಗ್ ಪೂಜೆ ಮಾಡ್ತಾರಲ್ವಾ, ಕೈ ಮೇಲೆ ಇಟ್ಕೊಂಡು ಅಂಗೈಯಲ್ಲಿ, ಅದ್ರದ್ದು ಒಂದು ಮೂಲ ಅರ್ಥ ಇದೆ. ಏನು ಅಂತ ಅಂದ್ರೆ ಸಾಕಾರ ರೂಪ ಅಂತ. ಇಲ್ಲಿ ಇಲ್ಲಿ ಅಲ್ಲಮ ಪ್ರಭು ಏನ್ ಹೇಳ್ತಾರಂದ್ರೆ, ನಿರಾಕಾರ ತತ್ವ ಆಗಿರೋನು ನೀನು ನನ್ನ ಒಂದು ವಚನದಲ್ಲೂ ಹೇಳ್ತಾರೆ, ನನ್ನ ಕೈಯಲ್ಲಿ ಬಂದು ಚುಳುಕಾದಿರಯ್ಯ, ಜಗದಗಲ ಮುಗಿಲಗಲ ನೀವು ಆಕಾಶ, ಈ ತರ ತತ್ವ ಇರೋರು ಇಲ್ಲಿ ಬರ್ತಿರಲ್ಲ ಅಂತ. ಅಂದ್ರೆ ಏನರ್ಥ ಅಂದ್ರೆ, ಅಂಥ ನಿರಾಕಾರ ಬಯಲು ತತ್ವ ಆಗಿರೋ ನೀವು ಈಗ ಜಗತ್ತಾಗಿ ಒಂದು ಲಿಂಗು ಇದು. ಇದು ಪ್ರಾಣಲಿಂಗ, ಇಷ್ಟಲಿಂಗ. ಪ್ರಾಣಲಿಂಗ ಮೀನ್ಸ್ ದಿಸ್ ಓನ್ಲಿ, ಅದ್ರಲ್ಲಿ ಇದು ಸೇರಿದೆ, ಇದು ಬೇರೆ ಅಂತಲ್ಲ. ಸೊ ಇಂಥ ಒಂದು ಇದ್ರಲ್ಲಿ ಇದಿರಲ್ಲ ನೀವು, ಎಂತ ಸೋಜಿಗ ನನಗೆ ಅಂತ. ಇದನ್ನ ನಾನು ಅಜ್ಞಾನದಲ್ಲಿ ಎಲ್ಲ ಒಂದು ಲೆವೆಲ್ ಅಲ್ಲಿ ನೋಡುವಾಗ ಮಾಯೆ ಮಾಯೆ ಅಂತ ಇದ್ ಮಾಡ್ತೀವಿ. ಇದನ್ನ ಅಲ್ಲ, ಇದ್ ನೀನೇ, ಇದು ಸಾಕಾರದಲ್ಲಿ ಬಂದ್ಬಿಟ್ಟಿದ್ಯಾ. ಇದನ್ನ ನಂಗ್ ನಂಬಕ್ಕೂ ಆಗ್ತಾ ಇಲ್ಲ, ಬಿಡಕ್ಕೂ ಆಗ್ತಾ ಇಲ್ಲ. ಎಂಥ ನೀನು ಅಂತ ಸೋಜಿಗ ಅಂತ ಹೇಳ್ತಾರೆ. ಇದ್ರದ್ದು ಇನ್ನೊಂದು ಮೀನಿಂಗು ಇದೆ. ಇದು ಫಸ್ಟ್ ಈ ಲೈನಲ್ಲಿ ಇರೋಂಥದ್ದು. ಸೋಜಿಗ ನನಗೆ ಕಾಣ್ತಾ ಇದೆಯಲ್ಲ ಲಿಂಗು ಎಲ್ಲಾದ್ರಲ್ಲೂ, ನೀನು ಹೆಂಗೆ ಇದು ಆ ನಿರಾಕಾರ, ನೀನು ಬಯಲು, ನೀನು ಕಾಣ್ತಾ ಇದೆಯಲ್ಲ. ಈಗ ಮತ್ತೆ ಈಗ ಗುರುಜಿ ಅದು 1 ಇಂಚ್ ಅಂತ ಏನ್ ಹೇಳಿದ್ರಲ್ಲ ಇವತ್ತು, ದಟ್ 1 ಇಂಚು ಮೆದುಳಲ್ಲಿ ತೋರ್ಸಿದ್ರು ಅವರು, ಹಿಂಗಿಂಗೆ ಅಂತ ಕಾಣ್ತಿದೆ ಅದು. ಬಟ್ ಅವ್ರ ಆ ನಿರಾಕಾರನ ಕಾಣ ರೂಪದಲ್ಲಿ ಹೇಳಿದ್ರು, ದಟ್ ಇಸ್ ದ ಸೋಜಿಗ. ಅದೇ ಸೋಜಿಗ. ಅದನ್ನ ಅಲ್ಲಮ ಪ್ರಭು ಹೇಳ್ತಿದ್ದಾರೆ. ಕಡೆಗೆ ಅವ್ರು ಹೇಳ್ತಾರೆ, ಇದನ್ನ ನಾನ್ ನಂಬೋಕು. ಈಗ ಸಗುಣ ಬ್ರಹ್ಮ ಅಂತ ಹೇಳಿದ್ದಾರೆ. ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ. ನೀನ್ ನಿರ್ಗುಣ ಬ್ರಹ್ಮ ಸಗುಣವಾಗಿ ಕಾಣ್ತಿದ್ಯಾ. ಅವಾಗ ಆ ಮಾಯನ್ನ ಇದಕ್ ದಾಟ್ಬಿಡ್ತಾರೆ. ಮಾಯನ್ನೋ ಕಾನ್ಸೆಪ್ಟ್ ಇಲ್ಲ, ಅಲ್ಲಿ ಹೋಯ್ತದ. ಅದನ್ನು ಬ್ರಹ್ಮಾಂಡ ಲಿಂಗ ಸ್ವರೂಪ ಆಗ್ಬಿಟ್ಟೆ ನೀನು, ಇದು ನೀನ್ ಕಾಣಂಗ್ ಆಗ್ಬಿಟ್ಟಿಯಲ್ಲಪ್ಪ ಅಂತ ಹೇಳ್ತಾರೆ. ಇದು ಮೇಲ್ನೋಟದಲ್ಲಿ ಕಾಣುವಂತಹ ಅಲ್ಲಮ ಪ್ರಭುವಿನ ವಚನ. ಈಗ ಇದ್ರದ್ದೊಂದು ಡೀಪರ್ ಮೀನಿಂಗ್ ಇದೆ. ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಈಗ ಅಲ್ಲಮ ಪ್ರಭು ಇಸ್ ಅ ಬಯಲುನ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಹೆಂಗ್ ಮಾಡಕ್ಕಾಗತ್ತೆ? ಪ್ರಭುಜಿ ಇವಾಗ ಒಂದ್ ಮಾತು ಹೇಳಿದ್ರು, ನಾನು ಯಾವ ವರ್ಡಲ್ಲಿ ಮಾಡ್ಲಿ, ಯಾವ ವರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿ, ನಾನು ಹೇಳಿ ನೀವು ಒಂದ್ ವರ್ಡ್ ನಂಗೆ ಅಂತ. ಅವಾಗ ಏನ್ ಮಾಡಿದ್ರು, ಬ್ರೈನ್ ತಂದ್ರು, ವರ್ಡ್ ಹೇಳಿದ್ರು, ಏನೇನೋ ಎಕ್ಸ್ಪ್ಲೇನ್ ಮಾಡಿದ್ರು ಹೋಗ್ಲಿ ಅಂತ. ನೋಡಿ, ಅಂದ್ರೆ ದಟ್ ಈಸ್ ಅದೇ ಸೋಜಿಗ. ಅಂದ್ರೆ ಇದನ್ನ ನೋಡ್ಕೊಂಡು ನೀನ್ ಅಲ್ಲಿ ಹೋಗ್ಬೇಕು. ಈಗ ಈ ಬ್ರೈನ್ ಅಂದ್ಕೂಡ್ಲೆ ನನ್ನ ತಲೆಯಲ್ಲಿ ಇಲ್ಲೆಲ್ಲೋ ಆಗ್ತಾ ಇದೆ, ಇಟ್ಸ್ ಆಲ್ಸೋ ಶಿವ, ಇದು ಅಷ್ಟೇ. ಬಟ್ ಇಲ್ಲಿಂದ ನಿರಾಕಾರಕ್ಕೆ ದಟ್ಸ್ ದ ಕನೆಕ್ಟಿವಿಟಿ. ಅದೇ ನೀನು, ಕಡೆಗವ್ರು ಏನಂತಾರ ಅದೇ ನೀನು. ಆದ್ರೆ ಇದು ನೀನ್ ಸಗುಣ ಬ್ರಹ್ಮದಲ್ಲಿರೋದು ಪ್ರತಿಯೊಂದು ನೀನೇ. ಆದ್ರೆ ಆ ಸಗುಣ ಬ್ರಹ್ಮದಿಂದ ನಿರ್ಗುಣ ತತ್ವಕ್ಕೆ ಇದು ಕೊನೆಗೆ ಹೇಳ್ತಾರೆ, ನೀನೇ ಗುಹೇಶ್ವರ ಬಯಲು. ನೀನ್ ಸಗುಣದಂಗ್ ಇರ್ಬೋದು, ಅದ್ ಸೋಜಿಗ, ಅದು ನಂಬಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ಆದ್ರೆ ಅದ್ ನೀನೇ. ಪ್ರತಿ ಕಣನು ನೀನೆ. ಆ ಕಣದಲ್ಲಿ ನಿಲ್ಲೋದು. ಲಾಸ್ಟಿಗೆ ಗುರುಜಿ ಒಂದು ಮೆಡಿಟೇಷನ್ ಮಾಡಿದ್ರು, ಸಹಜ ಸಮಾಧಿ. ಅಲ್ಲೇನಂತ ಅಂದ್ರೆ, ಸಗುಣದಿಂದ ನಿರ್ಗುಣಕ್ ಬಂದ್ಬಿಟ್ಟು ನಿಲ್ಲೋದು. ಕಡೆಗೆ ನೀನೇ ಬಯಲು ಗುಹೇಶ್ವರ ಅಂತ ಅಂದಾಗ ಬಾಡಿದು ಎಲ್ಲದು ಅದೊಂಥರ ಬಯಲು. ಅಲ್ಲಿ ಕಾನ್ಸೆಪ್ಟ್ ಇಲ್ಲ, ಏನೂ ಇಲ್ಲ, ಅಲ್ಲಿಗೆ ಬಂದು ನಿಲ್ತೇವೆ. ಅದು ಅಲ್ಲಮ ಪ್ರಭುವಿನ ಇದ್ರಲ್ಲಿ ಒಂದು ಇದ್ರಲ್ಲಿ ಏನ್ ಹೇಳಿದ್ದಂದ್ರೆ, ಒಂದು ಹಿಂಗ್ ಕುತ್ಕೊಂಡ್ ಏನೋ ಮಾಡ್ತೀವಿ, ಕಣ್ ಬಿಟ್ಟಾಗ ನೆನ್ನೆ ಒಂದ್ ಕ್ವಶನ್ ಕೇಳಿದ್ರು, ಹಾಗಾದ್ರೆ ಕಣ್ಬಿಟ್ಟ ಕೆಲ್ಸ ಮಾಡ್ತಾ ಇರೋದು ಏನು? ಸಾಕ್ಷಿ ಆಗ್ಬೇಕು, ಒಂದು ಸಾಕ್ಷಿ ಆಗ್ಬೇಕದು ಲೆಫ್ಟ್ ಇದು. ಅದು ಏನಾಗ್ತಾ ಇದೆ, ಇದಾಗ್ತಾ ಇದೆ. ಆ ಸಾಕ್ಷಿ ಆಗ್ಬೇಕು ಅಂತ ಅಂದಾಗ ಸಾಕ್ಷಿಯಾಗೆ ಇರುತ್ತೆ, ಕೆಲಸ ಮಾಡುತ್ತೆ. ದಟ್ ಈಸ್ ಸಗುಣ. ಇದು ಅದನ್ನೇ ನನಗೆ ಸೋಜಿಗಾಗುತ್ತೆ, ನೀನ್ ಹಿಂಗೆಲ್ಲ ಮಾಡ್ತೀಯಾ, ಆದ್ರೆ ನೀನ್ ಬಯಲೆ. ದಟ್ ಈಸ್ ದ ಮೇನ್ ಥಿಂಗ್, ನೀನ್ ಬಯಲೆ ಅಷ್ಟೇ. ಕಣ್ ಬಿಟ್ಟಿದೆ, ನೋಡ್ತಾ ಇದೆ, ಕೆಲಸ ಮಾಡ್ತಾ ಇದೆ, ಎಲ್ಲ ಮಾಡ್ತಿದೆ, ಅದು ನೀನು ಪ್ರಾಣಲಿಂಗ, ಲಿಂಗ ಅಂದ್ವಿ. ಬಟ್ ಅದು ನೀನೆ ಬಯಲು. ಪೂರ್ತಿ ಸಹಜ ಸಮಾಧಿಲಿ ಹೋದಾಗ ಬಯಲು ಅಂತ ಏನು ಇದೆ, ಅದ್ ನಮಗೆಲ್ಲ ಪ್ರತಿ ಕ್ಷಣದಲ್ಲೂ ಆ ಬಯಲು ತತ್ವನೇ. ದಟ್ ಈಸ್ ದ 1 ಇಂಚ್. ಅದು ಎಂಪ್ಟಿನೆಸ್ ಅಂತ ಹೇಳಿದ್ರು. ಎಂಪ್ಟಿನೆಸ್ ಅಂತ ಅಂದ್ಕೂಡ್ಲೆ ಅದು ಝೀರೋ ಅಲ್ಲ, ಅಥವಾ ಅದು ಏನೂ ಇಲ್ಲ ಅಂತಲ್ಲ, ಅದೇ ಎಲ್ಲ ನಡೆಸ್ತಾ ಇದೆ. ಬಟ್ ಅಲ್ಲಿ ನಾನು ಹೋಗಿ ದಟ್ ಎಂಪ್ಟಿನೆಸ್ ಬಂದ್ ಕೂತ್ಕೊಂಡಿದ್ದೆ. ಸೊ ಅವಾಗ ವಿ ಕ್ಯಾನ್ ಈಸಿಲಿ, ದಟ್ ಮೂಮೆಂಟ್ ಈಸ್ ಅ ಬಯಲು. ಅದನ್ನ ಆ ಬಯಲು ತತ್ವನೇ ನೀನು, ಆದ್ರೆ ಹಿಂಗಿದ್ಯಲ್ಲ ಅಂತ ಅವರು ಹೇಳ್ತಾರೆ.
Jai Ho, Rekha. So, very nice, Maniji. Jai Ho.